ನಮಸ್ಕಾರ. ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ. ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು, ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ. ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ. ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವಾ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು. ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು, BTR ಅಂತಾರೆ. ಇದ್ರ ಪ್ರಕಾರ ಜನ್ಮ ಸಮಯವನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು 2-3 ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು, ದಶೆಗಳಾಗಿರ್ಬೋದು, ಮತ್ತು ಚರದಶೆ, ಆಮೇಲೆ ಮಾಂಡುಕ ದಶೆ, ಆಮೇಲೆ ಯೋಗಿನಿ ದಶೆಗಳಂತೆಲ್ಲ ಇದೆ. ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ, ಬಹಳಷ್ಟು ದಶೆಗಳಿದೆ, 40ಕ್ಕೂ ಮೇಲ್ಪಟ್ಟಿದೆ. ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದಕ್ಕೆ ಅನ್ವಯ ಮಾಡಿದ್ರೆ ಒಳ್ಳೆಯದು. ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು. ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜೆಮ್ ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ. ಆಮೇಲೆ ನ್ಯೂಮರಾಲಜಿ ಇದನ್ನೆಲ್ಲ ಹೇಳೋರು ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ, ಅವ್ರ ಭವಿಷ್ಯ ಒಂದೇ ಥರ ಇರಲ್ಲ. ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ 1-2 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು. ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು. ಒಳ್ಳೆಯ ಜ್ಯೋತಿಷಿ ಅದನ್ನ ಯಾವುದು ಕೂಡ ಮಾಡಲ್ಲ. ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ. ಸೊ ಇಷ್ಟು ವಿಚಾರಗಳಿದೆ. ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ಧನಸ್ಸು ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ನಾವು ಹೇಳೋದಾದರೆ ಮಂತ್ರೇಶ್ವರ ಬರೆದಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಗೋಚಾರ ಫಲಾಧ್ಯಾಯ ಈ ಒಂದು ಅಧ್ಯಾಯದ ಪ್ರಿನ್ಸಿಪಲ್ಸ್ ನಾವು ಅಪ್ಲೈ ಮಾಡಬೇಕು. ಯಾಕೆಂದರೆ ಅದು ಬಹಳ ಎಫೆಕ್ಟಿವ್ ಆಗಿದೆ. ನನ್ನ ಒಂದು ರಿಸರ್ಚಲ್ಲಿ ಕೂಡ ಇದು ತುಂಬ ಎಫೆಕ್ಟಿವ್ ಆಗಿ ಅನಿಸಿದೆ. ಧನುಸ್ಸು ರಾಶಿಯಲ್ಲಿ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ಈ ಒಂದು ರಾಶಿಯಾಧಿಪತಿ ಆಗಿರುವಂಥ ಗುರುಗ್ರಹ ಅಷ್ಟಮದಲ್ಲಿ ಎಕ್ಸಾಲ್ಟೆಡ್ ಅಂದರೆ ಉಚ್ಚ ಸ್ಥಾನದಲ್ಲಿರುವಂಥದ್ದು ಒಂದು ನಿಮಗೆ ಪಾಸಿಟಿವ್. ಒಂದು ಪಿತ್ರಾರ್ಜಿತ ಆಸ್ತಿ ದೊರೆ ಸಿಗುವಂಥ ಅವಕಾಶ, ಹಣ ಎಲ್ಲಾದರೂ ಸಿಗಾಕೊಂಡಿದ್ದರೆ ಕೊಟ್ಟಿದ್ದ ಹಣ ವಾಪಸ್ ಬಂದಿಲ್ಲ ಅಂದರೆ ಬರುವಂಥ ಅವಕಾಶ, ಲೀಗಲ್ ಡಿಸ್ಪ್ಯೂಟ್ ಇದ್ದರೆ ಅದು ಸರಿಯಾಗಿ ಸೆಟ್ಲ್ಮೆಂಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಷ್ಟಮ ಅನ್ನುವಂಥದ್ದು ವಿವಾಹಕ್ಕೂ ರಿಲೇಟೆಡ್ ಆಗಿರೋದ್ರಿಂದ ವಿವಾಹದ ಯೋಗ ಕೂಡ ಹೆಚ್ಚಾಗಿ ಇರುತ್ತೆ. ಆಮೇಲೆ 3ನೇ ಮನೆಯಲ್ಲಿ ರಾಹುಗ್ರಹ ಇರೋದ್ರಿಂದ ಅನವಶ್ಯಕ ಸಂಚಾರಗಳು, ಓಡಾಟಗಳು ಇವೆಲ್ಲ ಇರುತ್ತೆ. ಇದರಿಂದ ಯಾವುದೇ ಲಾಭ ಆಗಲ್ಲ, ಯಾವುದೇ ಪ್ರಯೋಜನ ಆಗಲ್ಲ, ವೇಸ್ಟ್ ಆಗಿರುವಂತಹ ಜರ್ನಿಗಳನ್ನು ಮಾಡೋ ಸಾಧ್ಯತೆ ಧನುಸು ರಾಶಿಯವ್ರಿಗೆ ಇರುತ್ತೆ. ಆಮೇಲೆ 4ಥ ಭಾವದಲ್ಲಿ ಶನಿ ಇರೋದ್ರಿಂದ ಒಂದು ಎಕ್ಸಾಕ್ಟ್ ಪ್ರಾಪರ್ಟಿನೇ ಖರೀದಿ ಮಾಡೋ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಕಟ್ಟಿರೋ ಮನೆಯನ್ನು ತಗೊಳ್ಳೋಂಥ ಯೋಗ ಈ ಒಂದು ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚು. ಈಗ ಏನಾಗುತ್ತೆ ಶನಿಗ್ರಹ ಅಂತಂದರೆ ಒಂದು ಓಲ್ಡ್ ಅಂತ ಅರ್ಥ, ಒಂದು ವಯಸ್ಸಾಗಿರುವಂಥ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಅದನ್ನು ಪ್ರಾಪರ್ಟಿಗೆ ಅಪ್ಲೈ ಮಾಡಿದ್ರೆ ಒಂದು ಕಟ್ಟಿರುವಂಥ ಹಳೆ ಮನೆಯನ್ನು ತಗೊಳ್ಳುವಂಥ ಯೋಗ ಈ ರಾಶಿಯವರಿಗೆ ಇರುತ್ತೆ. ಆಮೇಲೆ ಶನಿಗ್ರಹ ಪ್ರಾಪರ್ಟಿಯಲ್ಲಿ ಈ ಒಂದು ಕೃಷಿ ಭೂಮಿಯನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಕೃಷಿ ಭೂಮಿಯನ್ನು ತಗೊಳ್ಳೋ ಸಾಧ್ಯತೆ ಅಥವಾ ಕೃಷಿ ಭೂಮಿನ ಇಂಪ್ರೂವ್ಮೆಂಟ್ ಮಾಡೋ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ. ಅದಾದಮೇಲೆ ನವಮ ಭಾವದಲ್ಲಿ ಕೇತು ಇರುವಂಥದ್ದು ತಂದೆಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅವ್ರ ಬಗ್ಗೆ ಸ್ವಲ್ಪ ಕೇರನ್ನು ತಗೊಳ್ಬೇಕು. ನವಮ ಭಾವ ಅನ್ನುವಂಥದ್ದು ಎಕ್ಸಾಕ್ಟಾಗಿ ಬರೀ ತಂದೆಗೆ ಮಾತ್ರ ಅಲ್ಲದೆ ವಿದೇಶದ ಪ್ರಯಾಣ ಆಗಿರೋದ್ರಿಂದ ಈ ರಾಶಿಯವರು ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಮತ್ತು ಇದೇ ರಾಶಿಯವರಿಗೆ ಧನುಸು ರಾಶಿಯವರಿಗೆ ತುಂಬ ಓಡಾಟಗಳು, ಜರ್ನಿಗಳು, ಶಾರ್ಟ್ ಜರ್ನಿಗಳು ಎಸ್ಪೆಷಲಿ ಇರುತ್ತೆ. ಆಮೇಲೆ 12ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ನಾನು ಹೇಳೋದಾದರೆ ಇನ್ವೆಸ್ಟ್ಮೆಂಟಿಗೆ ಒಳ್ಳೆಯ ಸಮಯ ಅಲ್ಲ. ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು ಬುದ್ಧಿವಂತಿಕೆಯಿಂದ ಒಂದು ಬಿಸ್ನೆಸ್ ಸಂಬಂಧಪಟ್ಟ ನಾಲೆಡ್ಜ್ನ ಪಡ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಮಾಡೋದಕ್ಕೆ ಒಳ್ಳೆಯ ಅವಕಾಶ. ಬಟ್ ಇನ್ವೆಸ್ಟ್ಮೆಂಟ್ ಸಡನ್ನಾಗಿ ತೊಗೊಂಡೋಗಾಗೋದಕ್ಕೆ ಒಳ್ಳೆಯದಲ್ಲ. ಅದಾದಮೇಲೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡ್ತಿರೋದು ಬಹಳ ಒಳ್ಳೆಯದು. ಯಾಕೆಂದರೆ 11ನೇ ಮನೆಯಲ್ಲಿ ಸೂರ್ಯಗ್ರಹ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ಕೆಲವರಿಗೆ ಈ ಕ್ಯಾಂಪಸ್ ಸೆಲೆಕ್ಷನ್ ಅಂತೆಲ್ಲ ಆಗ್ಬಿಡುತ್ತಲ್ಲ, ಆ ಅವಕಾಶ ಈ ಒಂದು ರಾಶಿಯವ್ರಿಗಿರುತ್ತೆ. ಸಣ್ಣ ಬಿಸ್ನೆಸ್ ಮಾಡೋರಿಗೆ, ಈ ತರಕಾರಿ ಬಿಸ್ನೆಸ್ ಆಗಿರ್ಬೋದು, ಇವರಿಗೆಲ್ಲ ಈ ರಾಶಿಯಲ್ಲಿ ಹುಟ್ಟಿದ್ರೆ ಅವ್ರಿಗೆ ಬಹಳ ಅನುಕೂಲ. ಈ ನವೆಂಬರ್ ತಿಂಗಳಲ್ಲಿ ಫೈನಾನ್ಷಿಯಲ್ ಗೇನ್ಸ್ ಆಗುತ್ತೆ.
ಆಮೇಲೆ ಒಂದು ಉತ್ತಮ ಸಮಯ ಅಂತ ಹೇಳ್ಬೋದು. ನವೆಂಬರ್ ಅನ್ನುವಂಥದ್ದು ಬಹಳ ಒಳ್ಳೆಯ ಸಮಯ. ಸಕ್ಸಸ್ಸು, ಹ್ಯಾಪಿನೆಸ್ಸು, ಹಣ ಕೊಡುವಂಥ ಯೋಗ, ಸಿಗುವಂತಹ ಯೋಗ ಈ ಒಂದು ಧನುಸ್ಸು ರಾಶಿಯವರಿಗೆ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ ನಾವು ಗಮನಿಸಬೇಕಾಗತ್ತೆ. ದಶಮ ಭಾವದಲ್ಲಿ ಶುಕ್ರ ಗ್ರಹ ಇದೆ, ಅದು ಪುನಃ 11ನೇ ಮನೆಗೆ ಬರುತ್ತೆ. ಅಲ್ಲಿ ಕೂಡ ನಾವು ಹೇಳ್ಬೋದು ಸ್ತ್ರೀಧನ ಅಂತ ಹೇಳ್ತೀವಿ. ಈಗ ಯಾರಾದರೂ ಹೆಣ್ಣು ಮಕ್ಕಳಿಂದ ನಿಮಗೆ ಹಣ ಬರಬೇಕಾಗಿದ್ದರೆ, ಪ್ರಾಪರ್ಟಿ ಬರಬೇಕಾಗಿದ್ದರೆ, ಇದು ಸಿಗಾಕೊಂಡೇ ಬರುತ್ತೆ ನಿಮಗೆ.